ಮನೆಯಲ್ಲಿ ನಿನ್ನೆ SIT 17 ಗಂಟೆಗಳ ಕಾಲ ತಲಾಶ್ ನಡೆಸಿತು. ಮಹೇಶ್ ಮನೆಯಲ್ಲಿ ಪತ್ತೆಯಾದಂಥ ಲ್ಯಾಪ್ಟಾಪ್, ಇದರಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ. ಲ್ಯಾಪ್ಟಾಪ್ ಒಂದು ಪತ್ತೆಯಾಗಿದೆ, ಆ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಆ ಲ್ಯಾಪ್ಟಾಪ್ನಲ್ಲಿ ಹಾಗಾದ್ರೆ ಏನಿದೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಏನಾದರೂ ಡೀಟೇಲ್ಸ್ಗಳು ಇದೆಯಾ ಅನ್ನುವಂಥ ಪ್ರಶ್ನೆ. ಉತ್ತರ SITಯ ಬಳಿ ಇದೆ. ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಈ ಲ್ಯಾಪ್ಟಾಪ್ ನೀಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂಥ ತಿರುವನ್ನ ನೀಡಬಹುದಾದಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಅಥವಾ ಏನಾದರೂ ಕ್ಲೂ ಜೊತೆಗೆ ದಾಖಲೆಗಳು ಏನಾದರೂ ಈ ಲ್ಯಾಪ್ಟಾಪ್ನಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ. ಈ ವಿಡಿಯೋಗಳು ಮಾಡಿ ಹಾಕಿದ್ರಲ್ವಾ, ಆ ವಿಡಿಯೋಗಳು ಕೂಡ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ SIT ತನಿಖೆಯನ್ನು ನಡೆಸುತ್ತೆ. ಇಡೀ ಲ್ಯಾಪ್ಟಾಪಲ್ಲಿ ಒಂದು ವೇಳೆ ಇಲ್ಲ ಅಂತಂದರೆ ಅದನ್ನು ರಿಟ್ರೀವ್ ಮಾಡೋದು, ಆ ನಂತರದ ಫರ್ದರ್ ಪ್ರಾಸೆಸ್ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ಇರುತ್ತೆ. ಟೆಕ್ನಿಕಲ್ ಟೀಮ್ ಅದರ ಬಗ್ಗೆ ಕೆಲಸವನ್ನು ಕೂಡ ಮಾಡ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಲ್ಯಾಪ್ಟಾಪ್ ವಶಪಡಿಸ್ಕೊಂಡಿದ್ದಾರೆ. ಮನೆಯಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈ ಚಿನ್ನಯ್ಯನಿಗೆ ಸಂಬಂಧಪಡುವಂಥ ವಸ್ತುಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ತಿಮರೋಡಿ ಮನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಅಂತ ಹೇಳಬಹುದಾದಂಥ ಅಥವಾ ಸಾಕ್ಷಿಗಳು ಅಂತ ಕನ್ಸಿಡರ್ ಮಾಡಬಹುದಾದಂಥ ಸಾಕ್ಷಿಗಳು ಆಗಬಹುದಾದಂಥ ಒಂದಷ್ಟು ವಸ್ತುಗಳು ಇನ್ಕ್ಲೂಡಿಂಗ್ ಲ್ಯಾಪ್ಟಾಪ್ ಅದನ್ನು ಕೂಡ ಈಗ ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಈ ಸಂದರ್ಶನ ಸಂದರ್ಭದಲ್ಲಿ ಸ್ಕ್ರಿಪ್ಟ್ಗಳು ರೆಡಿಯಾಗಿತ್ತಲ್ವಾ, ಅವುಗಳು ಕೂಡ ಹಾಗಾದರೆ ಲ್ಯಾಪ್ಟಾಪ್ನಲ್ಲಿ ಇತ್ತ ಅನ್ನುವಂಥ ಪ್ರಶ್ನೆ. ಲ್ಯಾಪ್ಟಾಪಲ್ಲಿ ಏನೇನಿತ್ತು, ಏನೇನು ಇದೆ, ಅಥವಾ ಏನೇನನ್ನ ಇರೇಸ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂಥ ಪ್ರಾಸೆಸ್ ಕೂಡ ನಡೆಯುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ 17 ಗಂಟೆಗಳ ಕಾಲ ಈ ಶೋಧ ಕಾರ್ಯ, ಈ ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ತಿಮರೋಡಿ ಅವರಿಗೂ ಕೂಡ ಸಂಬಂಧಪಟ್ಟಂತ ವಸ್ತುಗಳನ್ನ ಈಗ ರಿಕವರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಏನೇನು ಪಡ್ಕೊಂಡ್ರು ಲ್ಯಾಪ್ಟಾಪ್ನ ಜೊತೆಯಲ್ಲಿ, ಲ್ಯಾಪ್ಟಾಪ್ನಲ್ಲಿ ಏನೇನಿರುವಂಥ ಸಾಧ್ಯತೆಗಳಿದೆ, ಈ ಸ್ಕ್ರಿಪ್ಟ್ ವರ್ಕ್, ವಿಡಿಯೋಗಳು ಇದೆಲ್ಲವೂ ಕೂಡ ಇದ್ರೆ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ಈ ಪ್ರಕರಣ? ಹೌದು ಅಶ್ವಿನಿ, ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿತ್ತು. ಬೆಳಿಗ್ಗೆ 9 ಗಂಟೆಗೆ ಶೋಧ ಕಾರ್ಯ ಆರಂಭ ಆಗಿರುವಂಥದ್ದು. 10 ಗಂಟೆವರೆಗೂ ಕೂಡ, ರಾತ್ರಿ 10 ಗಂಟೆವರೆಗೂ ಕೂಡ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಆ ಬಳಿಕ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ತಡರಾತ್ರಿ 2 ಗಂಟೆವರೆಗೂ ಕೂಡ ಶೋಧ ಕಾರ್ಯ ನಡೆದಿತ್ತು. ನಿರಂತರವಾಗಿ ಈ ಒಂದು 2 ಮನೆಯಲ್ಲೂ ಕೂಡ ಸರ್ಚಿಂಗ್ ನಡೆದಿರುವಂಥದ್ದು, ಜೊತೆಗೆ ಮಹಜರು ಕೂಡ ನಡೆದಿರುವಂಥದ್ದು. ಸರ್ಚಿಂಗ್ ವೇಳೆಯಲ್ಲಿ ಆತನಿಗೆ ಸಂಬಂಧಿಸಿದಂತಹ ಮೊಬೈಲ್ಗಳು, ಜೊತೆಗೆ ಆತನ ಬಟ್ಟೆಗಳು, ಈ ರೀತಿಯಾದಂಥ ವಸ್ತುಗಳು ಕೂಡ ಸಿಕ್ಕಿತ್ತು. ಅದರ ಜೊತೆಗೆ ಮೋಹನ್ ಶೆಟ್ಟಿ ಅಂದರೆ ಮಹೇಶ್ ಶೆಟ್ಟಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಲ್ಯಾಪ್ಟಾಪ್ ಕೂಡ ಸಿಕ್ಕಿತ್ತು. ಅಂದರೆ ಈತನಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳು ಕೂಡ ಒಂದು ಲ್ಯಾಪ್ಟಾಪ್ನಲ್ಲಿ ಅಡಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಆ ಒಂದು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಸಂದರ್ಶನದ ಒಂದಷ್ಟು ಸ್ಕ್ರಿಪ್ಟ್ಗಳು ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳು, ಅಂದರೆ ರಾಷ್ಟ್ರೀಯ ವಾಹಿನಿ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಚಿನ್ನಯ್ಯನ ಸಂದರ್ಶನ ನೋಡಿರ್ಬೋದು. ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಸ್ಕ್ರಿಪ್ಟ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂಥ ಮಾಹಿತಿ. ಯಾಕಂದರೆ ಆ ಒಂದು ಸಂದರ್ಶನವನ್ನು ನೋಡಿದಾಗಲೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು, ಅಂದರೆ ಈ ಒಂದು ಸಂದರ್ಶನ ಅನ್ನುವಂಥದ್ದು ಸ್ಕ್ರಿಪ್ಟೆಡ್ ಆಗಿ ಆದ ರೀತಿ ಇರುವಂಥದ್ದು, ಯಾವುದೇ ರೀತಿಯಾದ ಕ್ರಾಸ್ ಕ್ವಶನ್ಗಳು ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನ ಮಾತಾಡಿಕೊಳ್ತಾ ಇದ್ರು. ಹೀಗೆ ಅದಕ್ಕೆ ಪೂರಕ ಎಂಬಂತೆ ಆ ಒಂದು ಲ್ಯಾಪ್ಟಾಪ್ನಲ್ಲೂ ಕೂಡ ಆ ಸಂದರ್ಶನಕ್ಕೆ ಸಂಬಂಧಿಸಿದಂಥ ಒಂದು ಸ್ಕ್ರಿಪ್ಟ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಆ ಒಂದು ಸಂದರ್ಶನದ ರಾ ಫೈಲ್ಗಳು ಕೂಡ ಆ ಒಂದು ಲ್ಯಾಪ್ಟಾಪ್ನಲ್ಲಿ ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಕೆಲವೊಂದು ಫೋಟೋಗಳು, ಅಂದರೆ ಇವರು ಚಿನ್ನಯ್ಯನನ್ನು ಕರ್ಕೊಂಡು ಎಲ್ಲೆಲ್ಲೂ ಹೋಗಿದ್ರು, ಅದಕ್ಕೆ ಸಂಬಂಧಿಸಿದಂಥ ಮಹತ್ವದ ಫೋಟೋಗಳು ಕೂಡ ಲ್ಯಾಪ್ಟಾಪ್ನಲ್ಲಿ ಸಿಕ್ಕಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಲ್ಯಾಪ್ಟಾಪ್ ಜೊತೆಗೆ ಹಾರ್ಡ್ ಡಿಸ್ಕ್ ಕೂಡ ಇತ್ತು, ಅದರಲ್ಲೂ ಕೂಡ ಒಂದಷ್ಟು ಫೋಟೋಗಳು, ಒಂದಷ್ಟು ವಿಡಿಯೋಗಳು ಕೂಡ
ಕೂಡ ಇತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇವರು ಒಂದಷ್ಟು ಜನರನ್ನು ಇದಕ್ಕೂ ಮೊದಲು ಭೇಟಿಯಾಗಿದ್ದರು, ಅಂದರೆ ದೆಹಲಿಗೆ ಭೇಟಿಯಾಗಿದ್ದರು. ಅದರ ನಂತರ ಕೆಲವೊಂದಿಷ್ಟು ಪ್ರಭಾವಿಗಳನ್ನು ಕೂಡ ಇವರು ಭೇಟಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳನ್ನು ಅವರು ಈ ಒಂದು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ನಲ್ಲಿ ಹಾಕಿ ಇಡ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಈ ಹಿಂದೆಲೇ. ಹೀಗಾಗಿ ಅದಕ್ಕೆ ಪೂರಕವಾದಂಥ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳು ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯ ಸಿಗ್ತಾ ಇರುವಂಥದ್ದು. ಕೆಲವೊಂದು ಡಿಲೀಟ್ ಆಗಿದೆ, ಅದನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ SIT ತಂಡ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಡಿಲೀಟ್ ಆದಂಥ ಫೋಟೋಗಳಲ್ಲಿ ಬಹಳಷ್ಟು ಮಹತ್ವದ ಫೋಟೋಗಳು ಮತ್ತು ವಿಡಿಯೋಗಳು ಇತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅಶ್ವಿನಿ. ರೈಟ್ ದಿನೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು ಮರೋಡಿ ಮನೆಯಲ್ಲಿ ನಿನ್ನೆ SIT 17 ಗಂಟೆಗಳ ಕಾಲ ತಲಾಶ್ ನಡೆಸಿತು. ಮಹೇಶ್ ಮನೆಯಲ್ಲಿ ಪತ್ತೆಯಾದಂಥ ಲ್ಯಾಪ್ಟಾಪ್, ಇದರಲ್ಲಿ ಏನಿದೆ ಅನ್ನುವಂಥ ಪ್ರಶ್ನೆ. ಲ್ಯಾಪ್ಟಾಪ್ ಒಂದು ಪತ್ತೆಯಾಗಿದೆ, ಆ ಲ್ಯಾಪ್ಟಾಪ್ ಅನ್ನ ವಶಪಡಿಸಿಕೊಂಡಿದ್ದಾರೆ. ಆ ಲ್ಯಾಪ್ಟಾಪ್ ನಲ್ಲಿ ಹಾಗಾದ್ರೆ ಏನಿದೆ? ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಏನಾದ್ರೂ ಡೀಟೇಲ್ಸ್ಗಳು ಇದೆಯಾ ಅನ್ನುವಂಥ ಪ್ರಶ್ನೆ. ಉತ್ತರ SITಯ ಬಳಿ ಇದೆ. ಪ್ರಕರಣಕ್ಕೆ ದೊಡ್ಡ ತಿರುವನ್ನ ಈ ಲ್ಯಾಪ್ಟಾಪ್ ನೀಡುತ್ತಾ ಅನ್ನುವಂಥ ಪ್ರಶ್ನೆ ಕೂಡ ಇದೆ. ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದೊಡ್ಡದಾದಂಥ ತಿರುವನ್ನ ನೀಡಬಹುದಾದಂಥ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಮಾಹಿತಿಗಳು ಅಥವಾ ಏನಾದರೂ ಕ್ಲೂ ಜೊತೆಗೆ ದಾಖಲೆಗಳು ಏನಾದರೂ ಈ ಲ್ಯಾಪ್ಟಾಪ್ನಲ್ಲಿ ಇದೆಯಾ ಅನ್ನುವಂಥ ಪ್ರಶ್ನೆ. ಈ ವಿಡಿಯೋಗಳು ಮಾಡಿ ಹಾಕಿದ್ರಲ್ವಾ, ಆ ವಿಡಿಯೋಗಳು ಕೂಡ ಇದೆಯಾ ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ SIT ತನಿಖೆಯನ್ನು ನಡೆಸುತ್ತೆ. ಇಡೀ ಲ್ಯಾಪ್ಟಾಪಲ್ಲಿ ಒಂದು ವೇಳೆ ಇಲ್ಲ ಅಂತಂದರೆ ಅದನ್ನು ರಿಟ್ರೀವ್ ಮಾಡೋದು, ಆ ನಂತರದ ಫರ್ದರ್ ಪ್ರಾಸೆಸ್ ಅದೆಲ್ಲವೂ ಕೂಡ ಖಂಡಿತವಾಗ್ಲೂ ಇರುತ್ತೆ. ಟೆಕ್ನಿಕಲ್ ಟೀಮ್ ಅದರ ಬಗ್ಗೆ ಕೆಲಸವನ್ನು ಕೂಡ ಮಾಡ್ತಾ ಇದೆ ಒಂದು ಕಡೆ. ಮತ್ತೊಂದು ಕಡೆಯಲ್ಲಿ ಲ್ಯಾಪ್ಟಾಪ್ ವಶಪಡಿಸ್ಕೊಂಡಿದ್ದಾರೆ. ಮನೆಯಲ್ಲಿದ್ದಂಥ ಒಂದಷ್ಟು ವಸ್ತುಗಳನ್ನು ಕೂಡ ವಶಪಡಿಸ್ಕೊಂಡಿದ್ದಾರೆ. ಈ ಚಿನ್ನಯ್ಯನಿಗೆ ಸಂಬಂಧಪಡುವಂಥ ವಸ್ತುಗಳು ಒಂದು ಕಡೆ, ಮತ್ತೊಂದು ಕಡೆಯಲ್ಲಿ ಈ ತಿಮರೋಡಿ ಮನೆಯಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಕ್ಷಿಗಳು ಅಂತ ಹೇಳಬಹುದಾದಂಥ ಅಥವಾ ಸಾಕ್ಷಿಗಳು ಅಂತ ಕನ್ಸಿಡರ್ ಮಾಡಬಹುದಾದಂಥ ಸಾಕ್ಷಿಗಳು ಆಗಬಹುದಾದಂಥ ಒಂದಷ್ಟು ವಸ್ತುಗಳು ಇನ್ಕ್ಲೂಡಿಂಗ್ ಲ್ಯಾಪ್ಟಾಪ್ ಅದನ್ನು ಕೂಡ ಈಗ ವಶಪಡಿಸಿಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಈ ಸಂದರ್ಶನ ಸಂದರ್ಭದಲ್ಲಿ ಸ್ಕ್ರಿಪ್ಟ್ಗಳು ರೆಡಿಯಾಗಿತ್ತಲ್ವಾ, ಅವುಗಳು ಕೂಡ ಹಾಗಾದರೆ ಲ್ಯಾಪ್ಟಾಪ್ನಲ್ಲಿ ಇತ್ತ ಅನ್ನುವಂಥ ಪ್ರಶ್ನೆ. ಲ್ಯಾಪ್ಟಾಪಲ್ಲಿ ಏನೇನಿತ್ತು, ಏನೇನು ಇದೆ, ಅಥವಾ ಏನೇನನ್ನು ಇರೇಸ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ, ಎಲ್ಲವನ್ನು ಕೂಡ ರಿಟ್ರೀವ್ ಮಾಡುವಂಥ ಪ್ರಾಸೆಸ್ ಕೂಡ ನಡೆಯುತ್ತೆ. ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿನೇಶ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ದಿನೇಶ್, ಗಮನಿಸ್ತಾ ಇದ್ದೀವಿ 17 ಗಂಟೆಗಳ ಕಾಲ ಈ ಶೋಧ ಕಾರ್ಯ, ಈ ದಾಳಿಯ ಸಂದರ್ಭದಲ್ಲಿ ಒಂದಷ್ಟು ವಸ್ತುಗಳು ತಿಮರೋಡಿ ಅವರಿಗೂ ಕೂಡ ಸಂಬಂಧಪಟ್ಟಂತ ವಸ್ತುಗಳನ್ನ ಈಗ ರಿಕವರ್ ಮಾಡ್ಕೊಂಡಿದ್ದಾರೆ ಅನ್ನುವಂಥ ಮಾಹಿತಿ. ಏನೇನು ಪಡ್ಕೊಂಡ್ರು ಲ್ಯಾಪ್ಟಾಪ್ನ ಜೊತೆಯಲ್ಲಿ, ಲ್ಯಾಪ್ಟಾಪ್ನಲ್ಲಿ ಏನೇನಿರುವಂಥ ಸಾಧ್ಯತೆಗಳಿದೆ, ಈ ಸ್ಕ್ರಿಪ್ಟ್ ವರ್ಕ್, ವಿಡಿಯೋಗಳು ಇದೆಲ್ಲವೂ ಕೂಡ ಇದ್ರೆ ಯಾವ ರೀತಿಯ ತಿರುವನ್ನ ಪಡ್ಕೊಳ್ಳುತ್ತೆ ಈ ಪ್ರಕರಣ? ಹೌದು ಅಶ್ವಿನಿ, ನಿನ್ನೆ ಮಹೇಶ್ ಶೆಟ್ಟಿ ತಿಮರೋಡಿ ಮತ್ತು ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿತ್ತು. ಬೆಳಿಗ್ಗೆ 9 ಗಂಟೆಗೆ ಶೋಧ ಕಾರ್ಯ ಆರಂಭ ಆಗಿರುವಂಥದ್ದು. 10 ಗಂಟೆವರೆಗೂ ಕೂಡ, ರಾತ್ರಿ 10 ಗಂಟೆವರೆಗೂ ಕೂಡ ಮಹೇಶ್ ಶೆಟ್ಟಿ ಅವರ ಮನೆಯಲ್ಲಿ ಶೋಧ ಕಾರ್ಯ ನಡೆದಿದೆ. ಆ ಬಳಿಕ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ತಡರಾತ್ರಿ 2 ಗಂಟೆವರೆಗೂ ಕೂಡ ಶೋಧ ಕಾರ್ಯ ನಡೆದಿತ್ತು. ನಿರಂತರವಾಗಿ ಈ ಒಂದು 2 ಮನೆಯಲ್ಲೂ ಕೂಡ ಸರ್ಚಿಂಗ್ ನಡೆದಿರುವಂಥದ್ದು, ಜೊತೆಗೆ ಮಹಜರು ಕೂಡ ನಡೆದಿರುವಂಥದ್ದು. ಸರ್ಚಿಂಗ್ ವೇಳೆಯಲ್ಲಿ ಆತನಿಗೆ ಸಂಬಂಧಿಸಿದಂತಹ ಮೊಬೈಲ್ಗಳು, ಜೊತೆಗೆ ಆತನ ಬಟ್ಟೆಗಳು, ಈ ರೀತಿಯಾದಂಥ ವಸ್ತುಗಳು ಕೂಡ ಸಿಕ್ಕಿತ್ತು. ಅದರ ಜೊತೆಗೆ ಮೋಹನ್ ಶೆಟ್ಟಿ ಅಂದರೆ ಮಹೇಶ್ ಶೆಟ್ಟಿ ಅವರ ಸಹೋದರ ಮೋಹನ್ ಶೆಟ್ಟಿ ಅವರ ಮನೆಯಲ್ಲಿ ಲ್ಯಾಪ್ಟಾಪ್ ಕೂಡ ಸಿಕ್ಕಿತ್ತು. ಅಂದರೆ ಈತನಿಗೆ ಸಂಬಂಧಿಸಿದಂಥ ಒಂದಷ್ಟು ವಿಚಾರಗಳು ಕೂಡ ಒಂದು ಲ್ಯಾಪ್ಟಾಪ್ನಲ್ಲಿ ಅಡಗಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಆ ಒಂದು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕನ್ನು ಕೂಡ SIT ಅಧಿಕಾರಿಗಳು ವಶಕ್ಕೆ ತೆಗೆದುಕೊಂಡು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಪ್ರಮುಖವಾಗಿ ಅದರಲ್ಲಿ ಸಂದರ್ಶನದ ಒಂದಷ್ಟು ಸ್ಕ್ರಿಪ್ಟ್ಗಳು ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಅಂದರೆ ಇತ್ತೀಚೆಗಷ್ಟೇ ಒಂದಷ್ಟು ವಾಹಿನಿಗಳು, ಅಂದರೆ ರಾಷ್ಟ್ರೀಯ ವಾಹಿನಿ ಆಗಿರ್ಬೋದು, ಯೂಟ್ಯೂಬ್ ಚಾನಲ್ಗಳಲ್ಲಿ ಒಂದಷ್ಟು ಚಿನ್ನಯ್ಯನ ಸಂದರ್ಶನ ನೋಡಿರ್ಬೋದು. ಅದಕ್ಕೆ ಸಂಬಂಧಿಸಿದಂಥ ಒಂದಷ್ಟು ಸ್ಕ್ರಿಪ್ಟ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂಥ ಮಾಹಿತಿ. ಯಾಕಂದರೆ ಆ ಒಂದು ಸಂದರ್ಶನವನ್ನು ನೋಡಿದಾಗಲೂ ಕೂಡ ಸಾಕಷ್ಟು ಜನ ಹೇಳ್ತಾ ಇದ್ರು, ಅಂದರೆ ಈ ಒಂದು ಸಂದರ್ಶನ ಅನ್ನುವಂಥದ್ದು ಸ್ಕ್ರಿಪ್ಟೆಡ್ ಆಗಿ ಆದ ರೀತಿ ಇರುವಂಥದ್ದು, ಯಾವುದೇ ರೀತಿಯಾದ ಕ್ರಾಸ್ ಕ್ವಶನ್ಗಳು ಇಲ್ಲ ಅನ್ನುವಂಥದ್ದು ಸಾಕಷ್ಟು ಜನ ಮಾತಾಡಿಕೊಳ್ತಾ ಇದ್ರು. ಹೀಗೆ ಅದಕ್ಕೆ ಪೂರಕ ಎಂಬಂತೆ ಆ ಒಂದು ಲ್ಯಾಪ್ಟಾಪ್ನಲ್ಲೂ ಕೂಡ
ಸಂದರ್ಶನಕ್ಕೆ ಸಂಬಂಧಿಸಿದಂಥ ಒಂದು ಸ್ಕ್ರಿಪ್ಟ್ಗಳು ಕೂಡ ಅದರಲ್ಲಿ ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಅದರ ಜೊತೆಗೆ ಆ ಒಂದು ಸಂದರ್ಶನದ ರಾ ಫೈಲ್ಗಳು ಕೂಡ ಆ ಒಂದು ಲ್ಯಾಪ್ಟಾಪ್ನಲ್ಲಿ ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರುವಂಥದ್ದು. ಕೆಲವೊಂದು ಫೋಟೋಗಳು ಅಂದರೆ ಇವರು ಚಿನ್ನಯ್ಯನನ್ನು ಕರ್ಕೊಂಡು ಎಲ್ಲೆಲ್ಲೂ ಹೋಗಿದ್ರು, ಅದಕ್ಕೆ ಸಂಬಂಧಿಸಿದಂಥ ಮಹತ್ವದ ಫೋಟೋಗಳು ಕೂಡ ಲ್ಯಾಪ್ಟಾಪ್ನಲ್ಲಿ ಸಿಕ್ಕಿತ್ತು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇರುವಂಥದ್ದು. ಲ್ಯಾಪ್ಟಾಪ್ ಜೊತೆಗೆ ಹಾರ್ಡ್ ಡಿಸ್ಕ್ ಕೂಡ ಇತ್ತು, ಅದರಲ್ಲೂ ಕೂಡ ಒಂದಷ್ಟು ಫೋಟೋಗಳು ಒಂದಷ್ಟು ವಿಡಿಯೋಗಳು ಕೂಡ ಇತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅಂದರೆ ಪ್ರಮುಖವಾಗಿ ಇವರು ಒಂದಷ್ಟು ಜನರನ್ನು ಇದಕ್ಕೂ ಮೊದಲು ಭೇಟಿಯಾಗಿದ್ದರು, ಅಂದರೆ ದೆಹಲಿಗೆ ಭೇಟಿಯಾಗಿದ್ದರು. ಅದರ ನಂತರ ಕೆಲವೊಂದಿಷ್ಟು ಪ್ರಭಾವಿಗಳನ್ನು ಕೂಡ ಇವರು ಭೇಟಿಯಾಗಿದ್ದರು. ಅಂತಹ ಸಂದರ್ಭದಲ್ಲಿ ತೆಗೆದಂಥ ಫೋಟೋಗಳನ್ನು ಅವರು ಈ ಒಂದು ಲ್ಯಾಪ್ಟಾಪ್ ಮತ್ತು ಹಾರ್ಡ್ ಡಿಸ್ಕ್ನಲ್ಲಿ ಹಾಕಿ ಇಡ್ತಾ ಇದ್ರು ಅನ್ನುವಂಥ ಮಾಹಿತಿಗಳು ಕೂಡ ಲಭ್ಯ ಆಗಿತ್ತು ಈ ಹಿಂದೆಲೇ. ಹೀಗಾಗಿ ಅದಕ್ಕೆ ಪೂರಕವಾದಂಥ ಒಂದಷ್ಟು ಫೋಟೋ ಮತ್ತು ವಿಡಿಯೋಗಳು ಇತ್ತು ಅನ್ನುವಂಥ ಮಾಹಿತಿಗಳು ಕೂಡ ಈಗ ಸದ್ಯ ಸಿಗ್ತಾ ಇರುವಂಥದ್ದು. ಕೆಲವೊಂದು ಡಿಲೀಟ್ ಆಗಿದೆ, ಅದನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ SIT ತಂಡ ಈಗಾಗಲೇ ಸಿದ್ಧತೆ ಮಾಡಿಕೊಂಡಿರುವಂಥದ್ದು. ಡಿಲೀಟ್ ಆದಂಥ ಫೋಟೋಗಳಲ್ಲಿ ಬಹಳಷ್ಟು ಮಹತ್ವದ ಫೋಟೋಗಳು ಮತ್ತು ವಿಡಿಯೋಗಳು ಇತ್ತು ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇರುವಂಥದ್ದು. ಅಶ್ವಿನಿ. ರೈಟ್ ದಿನೇಶ್, ಹಾಗೆ ಸಂಪರ್ಕದಲ್ಲಿರಿ. ಮತ್ತೊಂದು